ಅವ್ರಿಗೆ ಹುಟ್ಟಿದಬ್ಬ ಇನ್ನೂ 100 ವರ್ಷ ಆಯಸ್ಕೊಳ್ಳಿ ಅಂತ. ಬೆಸ್ಟ್ ಪರ್ಫಾರ್ಮಿಂಗ್ ವಾರ್ಡ್ ಅಧ್ಯಕ್ಷರು ನವೀನ್ ಅವ್ರ ಬಗ್ಗೆ ಯಾರು ಏನು ಮಾತಾಡೋವಂಗಿಲ್ಲ. ಇನ್ನು ಮುಂದೆ ಅವರು ರಾಜಕೀಯವಾಗಿ ಮೇಲಕ್ಕೆ ಬರಲಿ ಅಂತ ನಮ್ಮ ಆಶಯ. ಎಲ್ರಿಗೂ ಒಂದು ಸಹಾಯ ಮಾಡ್ಕೊಂಡು ಮುಂದಕ್ಕೆ ಹೋಗಲಿ ಅನ್ನೋದೇ ನಾವು ಆಶಿಸ್ತೀವಿ. ನವೀನ್ ಗೌಡರು ಈ ಹೊಸ್ಕರ್ ಹಳ್ಳಿಯ ಪ್ರಮುಖ ನಮ್ಮ ಕಾಂಗ್ರೆಸ್ನ ಪ್ರಮುಖ ಲೀಡ್ರು. ಅವ್ರಿಗೆ ಹುಟ್ಟಿದಬ್ಬ ಇನ್ನೂ 100 ವರ್ಷ ಆಯಸ್ಕೊಳ್ಳಿ ಅಂತ ಅವ್ರ ಮಿಸ್ಸಸ್ಸು ಅವರ ಅಪ್ಪ ಅಮ್ಮ ಅವರ ತಂದಿರು ಎಲ್ಲರಿಗೂ 100 ವರ್ಷ ಆಯಸ್ಕೊಳ್ಳಿ ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ಸಲ ಅವರಲ್ಲಿ ಈ ವಾರ್ಡಲ್ಲಿ ಜನಗಳ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ದೇವ್ರನ್ನ ಬಯಸ್ತಾಯಿದ್ದೆ. ಇಲ್ಲ, ಈ ಭಾಗದಲ್ಲಿ ಆಲ್ರೆಡಿ ನಮ್ಮ ರಾಮಲಿಂಗರಾಜ್ ಸಾಹೇಬ್ ಲಾಸ್ಟ್ ಟೈಮ್ ಬಂದಾಗಲೇ ಅವ್ರ ಮಿಸ್ಸಸ್ ಟಿಕೆಟ್ ಡಿಕ್ಲೇರ್ ಮಾಡಿದ್ದೆ. ಅವ್ರ ಮಿಸ್ಸಸ್ಗೆ ನಾವು ಟಿಕೆಟ್ ಕೊಡ್ತೀವಿ. ಅವ್ರ ಶ್ರೀಮತಿ ಅವರಿಗೆ ಇಲ್ಲಿ ಕ್ಯಾಂಡಿಡೇಟ್ ಅಂತ ಮಾತಾಡಿದ್ದೀವಿ. ಆಲ್ರೆಡಿ ಅವ್ರ ಮಿಸ್ಸಸ್ಗೆ ನಾವಿಲ್ಲೇ ಕ್ಯಾಂಡಿಡೇಟ್ ನಮ್ಮ ಹಿರಿಯ ನಾಯಕರಾದಂಥ ರಾಮಲಿಂಗೇಶ್ವರ ಬಂದಿದ್ದರು. ಅವತ್ತು ಅವರು ಡಿಕ್ಲೇರ್ ಮಾಡಿಬಿಟ್ಟಾಗಿದ್ದಾರೆ. ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. ಏನಿಲ್ಲ, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ತಮಗೆ ಆಯುಷ್, ಆರೋಗ್ಯ, ಅಧಿಕಾರ, ಉನ್ನತವಾದ ಸ್ಥಾನಮಾನ, ಗೌರವ ಕೊಟ್ಟು ಕಾಪಾಡಲಿ, ಒಳ್ಳೇದು ಮಾಡಲಿ ಅಂತ ನಾವು ಇದು ಮಾಡ್ತೀವಿ. ಇದು ಚುನಾವಣೆ ಹತ್ರ ಬರ್ತಾ ಇದೆ. ತಾವು ಎಲ್ಲ ಸಪೋರ್ಟಾಗಿ ಎಲ್ಲ ಈ ಭಾಗದ ಜನಗಳು ಸಪೋರ್ಟಾಗಿ ನಿಂತು ಇದನ್ನೆಲ್ಲ ನಿಲ್ಲಿಸ್ಬೇಕು, ಯಾರು ಮಾಡಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತಾವು ಅವ್ರ ಬಗ್ಗೆ ತಾವು ಏನಂತೀರ ಸರ್? ನವೀನ್ ಅವರು ನಮ್ಮ ಇಡೀ 14 ವಾರ್ಡಲ್ಲಿ ಇವಾಗ ಹೊಸದಾಗಿರೋ ಇಲ್ಲಾಂದ್ರೆ 8 ವಾರ್ಡು ಹಳೇದಿದ್ರಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ವಾರ್ಡ್ ಅಧ್ಯಕ್ಷರು. ನವೀನ್ ಅವ್ರ ಬಗ್ಗೆ ಯಾರು ಏನು ಮಾತಾಡೋವಂಗಿಲ್ಲ. ಪಾರ್ಟಿ ಸಂಘಟನೆ ಅಂದರೆ ಯಾವ ರೀತಿ ಮಾಡಬೇಕು ಇದ್ರದ್ದು. ನಮ್ಮ ರಘುನಾಥ್ ನಾಯ್ಡು ಅವರು ಎಲೆಕ್ಷನಲ್ಲೂ ಚುನಾವಣೆಯಲ್ಲೂ ತುಂಬ ಗಟ್ಟಿಯಾಗಿ ಓಡಾಡಿ ಒಳ್ಳೆ ಇದ್ರದ್ದು ಸಂಘಟನೆ ಮಾಡವ್ರೆ. ಅವ್ರ ಬೆಂಬಲಿಗರು ತುಂಬ ಸ್ಟ್ರಾಂಗ್ ಆಗವ್ರೆ ಈ ಭಾಗದಲ್ಲಿ. ಅವ್ರು ಒಳ್ಳೇದಾಗಲಿ ಮುಂದಿನ ದಿನದಲ್ಲಿ ಅಂತ ಕೋರ್ಕೊತೀನಿ. ಅವರು ಮುಖಂಡರು ಅಷ್ಟೇ ಅಲ್ಲ, ಜನನಾಯಕರು. ಅವ್ರ ಬರ್ತಡೇ ಆಚರಿಸ್ಕೊತಾ ಇರೋದು ತುಂಬ ಖುಷಿ ಅಂತ ವಿಚಾರ ನಮಗೆ. ಅದಲ್ಲದೆ ಅವ್ರ ಬರ್ತಡೇನ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ಕೊತಾರೆ ಅಂದರೆ ಮಕ್ಕಳಿಗೆಲ್ಲವ ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಲಿ, ಬ್ಯಾಗ್ ಕೊಡೋದಾಗಲಿ, ಈ ಥರ ಸಮಾಜ ಕಾರ್ಯಗಳು ಮಾಡ್ಕೊಂಡು ಆಚರಿಸ್ಕೊತಾವ್ರೆ. ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಂಡ್ರೂ ಸಮಾಜಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಾವ್ರೆ. ಮುಂದೆ ಅವರು ಜನನಾಯಕರಾಗಿ ಬೆಳೀತಾರೆ. ಇವಾಗಲೂ ಜನನಾಯಕರೇ ಅವರು. ಅವ್ರ ಸೇವೆ ಇನ್ನೂ ಮುಖ್ಯವಾಗಿ ಮುಂದಕ್ಕೂ ಹಿಂಗೆ ಇರಲಿ ಅಂತ ನಾವು ಭಗವಂತ ಅಂತ ಕೇಳ್ಕೊತೀವಿ. ಅವ್ರಿಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ. ಇನ್ನು ಮುಂದೆ ಅವರು ರಾಜಕೀಯವಾಗಿ ಮೇಲಕ್ಕೆ ಬರಲಿ ಅಂತ ನಮ್ಮ ಆಶಯ. ಚುನಾವಣೆ ಅನ್ನೋದು GBA ಎಲೆಕ್ಷನ್ ಹತ್ರ ಬರ್ತಾಯಿದೆ. ಇಟ್ಮಾಡು ವಾರ್ಡಿಂದ ಅವ್ರ ಮಿಸ್ಸಸ್ಸು ಶಿಲ್ಪಾ ನವೀನ್ ಕುಮಾರ್ ಅಂತ ಆಕಾಂಕ್ಷಿ ಆಗಿದ್ದಾರೆ. ಅವ್ರಿಗೂ ಟಿಕೆಟ್ ಸಿಗೋ 100ಕ್ಕೆ 100 ಚಾನ್ಸ್ ಇದೆ. ಮತ್ತು ಗೆಲ್ಲೋಕ್ಕೂ ಅವ್ರಿಗೆ ತುಂಬ ಒಳ್ಳೆಯ ಅವಕಾಶ ಇದೆ. ಅವರು ಕೌನ್ಸಿಲರ್ ಆಗಲಿ, ಮುಂದಕ್ಕೆ ಜನಸೇವೆ ಇದೇ ಥರ ಮಾಡ್ಕೊಂಡು ಹೋಗಲಿ ಅಂತ ಆಶಿಸ್ತೀವಿ. ನಮ್ಮ ಮುಖಂಡರಾದ ವಾರ್ಡ್ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾವು ಈ ಪ್ರಾಥಮಿಕ ಸರ್ಕಾರಿ ಕನ್ನಡ ಮಾಧ್ಯಮ ಸ್ಕೂಲಿಗೆ ಅವರು ಒಂದು ಉಪಯೋಗದ ಆಗುವಂಥ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ. ಇದನ್ನು ಯಾವಾಗಲೂ ಮುಂದುವರಿಸಿಕೊಂಡು ಹೋಗಬೇಕೆಂದು ನಮ್ಮ ಕೋರಿಕೆಯನ್ನು ಕೇಳಿಕೊಳ್ಳುತ್ತೇವೆ. ಸರ್, ವಾರ್ಡ್ ಅಧ್ಯಕ್ಷರಾದ ನವೀನ್ ಅವ್ರಿಗೆ ಹೊಸಕೆರಳಿ ವಾರ್ಡು ಹಾಗೂ ಇಟ್ಮಾಡ್ಗುಗುನುವೇನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಕೋರ್ತಾ ಇದ್ದೀವಿ. ಹಾಗೂ ಇವತ್ತು ತುಂಬ ಖುಷಿ ಆಯಿತು, ಯಾಕಂದರೆ ನಮ್ಮ ಸರ್ಕಾರಿ ಶಾಲೆನ ಗುರುತಿಸಿ ಮಕ್ಕಳಿಗೆ ಬ್ಯಾಗ್ ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಒಂದು ಖುಷಿಯಾದ ವಿಷಯ. ಯಾಕಂದರೆ ಎಲ್ರಿಗೂ ಆ ಮನಸ್ಸು, ಆ ಭಾವನೆ ಬರೋದಿಲ್ಲ. ಬಂದಿದೆ ಅಂದರೆ ನಾವು ಮನಸ್ಪೂರ್ವಕವಾಗಿ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಖುಷಿ ಪಡ್ತೀವಿ ಸರ್. ಯಾವಾಗಲೂ ಸದಾ ಅವ್ರು ಹಿಂಗೆ ಎಲ್ರಿಗೂ ಒಂದು ಸಹಾಯ ಮಾಡ್ಕೊಂಡು ಮುಂದಕ್ಕೆ ಹೋಗಲಿ ಅನ್ನೋದೇ ನಾವು ಆಶಿಸ್ತೀವಿ. ಮುಂದಿನ ಚುನಾವಣೆ ಹತ್ರ ಬರ್ತಾ ಇದೆ. ನೀವೆಲ್ಲ ಸಪೋರ್ಟಾಗಿ ಬೆಂಬಲ ಕೊಡ್ತೀರಾ ಮೇಡಮ್? ಸರ್, ಎಲ್ಲರೂ ಅಷ್ಟೇ. ಇಲ್ಲಿ 3-4 ಜನ ಆಕಾಂಕ್ಷಿಗಳಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಯಾರಿಗೆ ಸಿಕ್ಕರೂ ಪಕ್ಷದಿಂದ ಖಂಡಿತ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನನ್ನ ಹೆಸರು ಸವಿತಾ ಅಂದ್ಬಿಟ್ಟು, ಪ್ರಧಾನ ಕಾರ್ಯದರ್ಶಿ.